ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಒಂದು ಮಗುನ ನೋಡ್ಕೊಳ್ಳೋ ಕೆಲಸ ಮಾಡ್ತಿದ್ದೀನಿ. ಆ ಮಗುಗೆ ಹುಷಾರಿಲ್ಲ. ಎಲ್ಲರ ಹತ್ರ ಪೂಜೆ ಮಾಡಿಸ್ಕೊಳ್ಳೋಳು ಪ್ರಸಾದ ತಗೊಂಡು ಹೋದ್ರೆ ಮಗು ಹುಷಾರಾಗ್ಬೋದು ಅಂತ ನನ್ನ ಫ್ರೆಂಡ್ ದೇವಿ ಅವ್ರು ಹೇಳಿದ್ರು. ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ಈ ಪ್ರಸಾದದಿಂದ ಮಗು ಹುಷಾರಾಗೋ ಸಾಧ್ಯತೆ ಇದೆ ಅಂದರೆ ನಾನು ನನ್ನ ಹಠ ಬಿಟ್ಟು ಪ್ರಸಾದನ ತಗೊಂಡು ಹೋಗೋಕ್ಕೆ ತಯಾರಿದ್ದೀನಿ. ಅದಕ್ಕೆ ಇಲ್ಲಿಗೆ ಬಂದೆ. ಕೆಲವು ಸಲ ನಾವು ಬಂದಿದ್ದೀವಿ ಅಂತ ಅನ್ಕೊಂಡಿರ್ತೀವಿ, ಆದರೆ ನಾವು ಬಂದಿರಲ್ಲ, ಅವಳು ಕರೆಸ್ಕೊಂಡಿರ್ತಾಳೆ. ಮಗು ಹುಷಾರಿಲ್ಲ ಅಂದರೆ ಎಲ್ಲದಕ್ಕಿಂತ ದೊಡ್ಡ ಮದ್ದು ತಾಯಿಯ ಸ್ಪರ್ಶ. ಆದರೆ ಅಜ್ಜಿ, ಆ ಮಗುಗೆ ತಾಯಿ ಇಲ್ಲ. ತಾಯಿ ಇಲ್ವೋ ಅಥವಾ ಇಬ್ಬಿಬ್ಬರು ತಾಯಿಯಂದಿರೋ ಯಾರಿಗೆ ಗೊತ್ತು. ನಾನು ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ತಗೋ ಪ್ರಸಾದನ. ಈ ಕುಂಕುಮನ ನೀರಲ್ಲಿ ಬೆರೆಸಿ ಮನೆ ಸುತ್ತ ಹಾಕು, ಮಗು ಹುಷಾರಾಗುತ್ತೆ. ಏನಜ್ಜಿ ನೀನು ಏನ್ ತಮಾಷೆ ಮಾಡ್ತಿದ್ಯಾ? ಅಲ್ಲ, ಅದೇನೋ ಅಂತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಾರೆ ಅಂತ. ಹಾಗಾಯ್ತು ನಿನ್ ಕತೆ. ಅಲ್ಲ ಅಜ್ಜಿ, ಪುಟ್ ಮೇಡಮ್ ಹುಷಾರಾಗ್ಬೇಕು ಅಂದ್ರೆ ಈ ಕುಂಕುಮದ ನೀರ್ನ ಮನೆ ಸುತ್ತ ಹಾಕ್ಬೇಕಾ? ಕೆಲವು ವಿಷಯಗಳನ್ನ ಪ್ರಶ್ನೆ ಕೇಳದೆ ಇರೋದೇ ಉತ್ತಮ. ನಿನಗೇನು ಮಗು ಹುಷಾರಾಗಬೇಕು ತಾನೆ? ಸರಿ, ನನಗೆ ಪುಟ್ ಮೇಡಮ್ ಹುಷಾರಾಗದೆ ಮುಖ್ಯ. ಕೊಡು. ನೋಡೋಣ ನೀನ್ ಹೇಳಿದ್ದು ನಿಜ ಆಗುತ್ತಾ ಅಂತ. ಒಂದ್ ನಿಮಿಷ. ದೇವಿ ಅವರೇ ಬನ್ನಿ, ಪ್ರಸಾದ ಸಿಕ್ತು. ಪ್ರಸಾದ ಸಿಕ್ತಲ್ಲ. ಸರಿ ದುರ್ಗಾ, ನಿನಗೆ ಪ್ರಸಾದ ಹೇಗೆ ಸಿಕ್ತು? ಇಲ್ಲಿ ಯಾರು ಇಲ್ವಲ್ಲ? ಅಜ್ಜಿ ಕೊಟ್ರು. ದೇವಿಯವ್ರಂದ್ರೆ ಇವ್ರೆ. ಅರೆ, ಇಲ್ಲೇ ಇದ್ರಲ್ಲ ದೇವಿಯವ್ರೆ. ಅಜ್ಜಿನೇ ನನ್ಗೆ ಪ್ರಸಾದ ಕೊಟ್ಟಿದ್ದು. ಇಲ್ಲೇ ಇದ್ರಲ್ಲ, ಎಲ್ಲೋದ್ರು ಇವರು? ಅಜ್ಜಿನ? ದುರ್ಗಾ ಯಾವ ಅಜ್ಜಿ ಬಗ್ಗೆ ಹೇಳ್ತಿದ್ದಾಳೆ? ಸ್ವಲ್ಪ ದಿನಗಳ ಹಿಂದೆ ನನಗೂ ಒಬ್ರು ಅಜ್ಜಿ ಸಿಕ್ಕಿದ್ರು. ಅವರೇ ಇರ್ಬೋದಾ? ಯಾವುದು ಅಂತ್ಯದ ಹಾಗೆ ಕಾಣಿಸ್ತಿದೆಯೋ ಅದೇ ಹೊಸ ಆರಂಭದ ಮುನ್ನುಡಿಯೂ ಆಗಿರಬಹುದು. ಈ ಅಜ್ಜಿ ಯಾವಾಗ್ಲೂ ಹೀಗೆ ಇದ್ದಕ್ಕಿದ್ದಾಗ ಕಾಣಿಸ್ಕೊಳ್ತಾರೆ, ಕಣ್ಮುಚ್ ಬಿಡೋಷ್ಟ್ರಲ್ಲಿ ನಾಪತ್ತೆ ಆಗ್ಬಿಡ್ತಾರೆ. ಈ ಅಜ್ಜಿಗೆ ನನ್ ನಾಪತ್ತೆ ಅಜ್ಜಿ ಅಂತಾನೆ ಹೆಸರಿಡ್ಬೇಕು ಅನ್ಕೊಂಡಿದೀನಿ. ಒಳ್ಳೆ ಹುಡುಗಿ. ಈಗ ಪ್ರಸಾದ ಸಿಕ್ತು ತಾನೆ? ಪುಟ್ ಮೇಡಮ್ಗೆ ಪ್ರಜ್ಞೆ ಬಂದ್ರೆ ಅಷ್ಟೇ ಸಾಕು. ಬನ್ನಿ ಮನೆಗೆ ಹೋಗೋಣ. ಕಲ್ಮಶ ಇಲ್ಲದೆ ಇರೋ ಅಕ್ಕ ತಂಗಿ, ಮಾಡದೇ ಇರೋ ತಪ್ಪಿಗೆ ಏನೇನೂ ಶಿಕ್ಷೆ. ಇದು ಇಷ್ಟಕ್ಕೆ ಮುಗಿಲಿಲ್ಲ, ಮುಂದೆ ಇರೋದು ದೊಡ್ಡ ಸವಾಲು.